ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಷ್ಟೊಂದು ಜನ ನೀವೆಲ್ಲರೂ ಇದರಲ್ಲಿ ಅಭಿರುಚಿ ತೋರಿಸ್ತಾ ಇದ್ದಾರೆ. ಅದನ್ನು ನೀವು ತೋರಿಸುವಂಥ ಅಭಿರುಚಿ ನನಗೆ ತುಂಬ ಹಿಡಿಸ್ತು. ಬಿಕಾಸ್ ಏನಪ್ಪ, ನಾನು ಈ ಉತ್ತರ ಕರ್ನಾಟಕದ ಒಂದು ಭಾಗದ ಒಂದು ಹೀಲರ್ ಅಥವಾ ಪರ್ಸನ್ ಆಗಿರೋದ್ರಿಂದ ನಾವು ಇದೇ ಥರ ಮಾತಾಡೋದು. ಸೊ ದಯವಿಟ್ಟು ಸ್ವಲ್ಪ ದಕ್ಷಿಣ ಸೈಡ್ನಿಂದ ಕನ್ನಡದ ಯಾರು ನಮ್ಮ ಕ್ಯಾಂಡಿಡೇಟ್ ಇದ್ದೀರಿ ಅವರು ಸ್ವಲ್ಪ ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ನಿಮ್ಮ ಬೆಂಗಳೂರು ಭಾಷೆನ ನಮಗೆ ಕಲೀಲಿಕ್ಕೆ ಆಗಲಿಲ್ಲ. ಎನಿವೆ, ನೀವೆಲ್ಲರೂ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಏನಪ್ಪ ಅಂತಂದರೆ, ಈ ಒಂದು ವಿಧಾನ ಹಳೆ ಕಾಲದಲ್ಲಿ ಈ ನೀರನ್ನು ಅಭಿಮಂತ್ರಿಸಿ ಕೊಡುವಂಥ ಒಂದು ಹೀಲಿಂಗ್ ಟ್ರೀಟ್ಮೆಂಟ್ ಅದು ಇತ್ತು. ಅದನ್ನೇ ಮಾಡರ್ನೈಸ್ ಆಗಿರುವಂತಹ, ಇದು ಆಧುನೀಕರಣವಾಗಿರುವಂತಹ ಒಂದು ಸಿಸ್ಟಮನ್ನು ಬಳಕೆ ಮಾಡಿ ಆ ನೀರು ಒಳಗಡೆನೆ ನಾವು ಇಂಟೆನ್ಷನ್ ಅಂದ್ರೇನು, ನಮ್ಮ ಸಂಕಲ್ಪಗಳ ಮುಖಾಂತರ ಆ ನೀರನ್ನು ಅದರಲ್ಲಿ ಅಭಿಮಂತ್ರಿತ ಮಾಡಿ ಅದರ ಮೇಲೆ ನಾವು ಫೋಕಸ್ ಮಾಡಿ ಆ ನೀರಲ್ಲಿ ಹಾಕಿರುವಂಥ ವಿಚಾರ ಶಕ್ತಿ ನಮ್ಮ ಶರೀರದಲ್ಲೇ ಹೋಗಿ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ರೇಷನನ್ನು ತರುವಂತಹ ಒಂದು ವಿಧಾನ ಇದು. ಇದನ್ನೇ ನಾವು ವೈಬ್ರಾನಿಕ್ಸ್ ಅಂತ ಕರೀತಾರೆ. ವೈಬ್ರಾನಿಕ್ಸು ಸಣ್ಣ ಕಾಮನ್ ಕೋಲ್ಡ್ ಹಿಡ್ಕೊಂಡು ದೊಡ್ಡ ದೊಡ್ಡ ರೋಗಗಳಿಗೂ ಕಡಿಮೆ ಆಗಿರುವಂಥ ನಮ್ಮ ಅನೇಕ ಪ್ರೂಫ್ಗಳಿದ್ದಾವೆ. vibronic.org ಅನ್ನುವಂಥ ಒಂದು ವೆಬ್ಸೈಟ್ನಲ್ಲಿ ಸತ್ಯಸಾಯಿ ಡಿವೋಟಿ, ಸತ್ಯಸಾಯಿ ಫಾಲೋವರು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ವೈಬ್ರಾನಿಕ್ಸ್ ಅಂದ್ರೆ ಒಂದು ವಂಡರ್ಫುಲ್ ಸ್ಪಿರಿಚುವಲ್ ಹೀಲಿಂಗ್ ಸಿಸ್ಟಮ್ ಅಂತ. ಅದನ್ನು ಕಲೀಲಿಕ್ಕೆ, ನೀವು ಅದನ್ನು ಲರ್ನ್ ಮಾಡಲಿಕ್ಕೆ, ಕಲೀಲಿಕ್ಕೆ ಯಾವುದೇ ಏನು ಯಾವುದೇ ಒಂದು ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು. ನಾವು ಅದನ್ನು ಕಲಿಬೇಕು ಅನ್ನೋಂಥ ಒಂದು ಇಂಟ್ರೆಸ್ಟ್ ಇದ್ದರೆ ಸಾಕು. ನಿಮ್ಮದು ಏನಿದೆ ಓದಲಿಕ್ಕೆ ಬರುವಂಥ ಇಷ್ಟ ಇದ್ದರೆ ಸಾಕು. ನಿಮ್ಗೆ ಈ ಸ್ಪಿರಿಚುವಲ್ ಹೀಲರ್ ಆಗಿ ಕನ್ವರ್ಟ್ ಆಗಲಿಕ್ಕೆ ನಿಮ್ಮದು ಒಂದು ಸೂಪರ್ ಒಳ್ಳೆಯದು ಎಕ್ಸಲೆಂಟ್ ಆಗಿರುವಂಥ ಒಂದು ಅವಕಾಶ ಸಿಗ್ತಾ ಇದೆ. ಇದಕ್ಕೆ ಯಾವುದೇ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬೇಡ. ಯಾಕಂದರೆ ಇದು ಮೆಡಿಕಲ್ ಕೋರ್ಸ್ ಅಲ್ಲ. ಇಡಿದು ಓನ್ಲಿ ಏನಪ್ಪ, ಇದು ಬರೀ ಸ್ಪಿರಿಚುವಲ್ ಹೀಲಿಂಗ್ ಕೋರ್ಸು. ಯಾರ ನಿಮ್ಮ ಮಗು ಬಂದು ನಿಮ್ಮ ಕಾಲಿಗೆ ಬಿದ್ದರೆ, ಮಗು ಚೆನ್ನಾಗಿರು 100 ವರ್ಷ ಬಾಳು ಅಂತ ನಾವು ಹೇಳ್ತೀವಿಲ್ಲ, ಅದೇ ಥರ ಇಂಟೆನ್ಷನ್ ಸಂಕಲ್ಪದ ಮುಖಾಂತರ ನೀರಿಗೆ ನಾವು ಅದಕ್ಕೊಂದು ಭಾವನೆಯನ್ನು ಕೊಟ್ಟು ಆ ನೀರನ್ನೇ ಒಂದು ಔಷಧಿಯಾಗಿ ಆ ಒಂದು ಪ್ರಯೋಗ ಮಾಡಿ ಅದರಿಂದ ಗುಣ ಮಾಡುವಂಥ ಒಂದು ವಿಧಾನನೇ ಇದು ವೈಬ್ರಾನಿಕ್ಸ್. ಅದಕ್ಕೆ ಈ ವೈಬ್ರಾನಿಕ್ಸಲ್ಲಿ ಏನಾಗುತ್ತೆ, ನಮ್ಮ ವಿಚಾರ ಶಕ್ತಿಯಿಂದಲೂ ನಾವು ಔಷಧಿಯನ್ನು, ನೀರನ್ನು ಅದಕ್ಕೆ ಒಳ್ಳೆ ವೈಬ್ರೇಷನ್ ಎನರ್ಜಿ ಕೊಡ್ಬೋದು. ಅಥವಾ ಕೆಲವೊಂದು ಮಷಿನ್ಸ್ಗಳಿದ್ದಾವೆ. ಯಾಕಂದರೆ ಪ್ರತಿ ಸಾರಿ ನಮ್ಮ ಅದೇ ಮೂಡು, ಅದೇ ಒಂದು ಮಾನಸಿಕವಾದಂಥ ಒಂದು ಸ್ಥಿತಿಗತಿ ಇರಬೇಕಲ್ಲ. ಮಾನಸಿಕವಾದ ಸ್ಥಿತಿಗತಿ ಕರೆಕ್ಟಾಗಿ ಅದೇ ಥರ ಇರಬೇಕು ಅಂದರೆ ನಾವೇನು ಮಾಡಬೇಕು, ಅದಕ್ಕೊಂದು ಆ ಒಂದು ವಿಚಾರ ಶಕ್ತಿಗೆ ಒಂದು ನಂಬರ್ ಮುಖಾಂತರ ಅದಕ್ಕೆ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿದ ಮೇಲೆ ಏನಾಗುತ್ತೆ, ಅದನ್ನು ನಾವು ನಮ್ಮ ಮಷಿನ್ ಮುಖಾಂತರ ಜಾಮೆಟ್ರಿಕ್ ಪ್ಯಾಟರ್ನ್ಸ್ಗಳ ಮುಖಾಂತರ ಆ ನೀರಲ್ಲಿ ಹಾಕಿದಾಗ ಆ ನೀರು ಆ ಒಂದು ವಿಚಾರ ಶಕ್ತಿಯಿಂದ ಅದು ಚಾರ್ಜ್ ಆಗತ್ತೆ. ಆ ವಿಚಾರ ಆಗಿದ್ದರ ಶಕ್ತಿಯಿಂದ ಚಾರ್ಜ್ ಆಗಿರೋ ನೀರನ್ನು ತಗೊಂಡಲ್ಲಿ ಪಾಸಿಟಿವ್ ವೈಬ್ರೇಷನ್ ಬಂದು ನಮಗೆ ಗುಣ ಅನಿಸುತ್ತೆ. ನಾವು ಪಾಸಿಟಿವ್ಲಿ ಚಾರ್ಜ್ ಆಗ್ತೀವಿ. ಇದೇ ಒಂದು ವೈಬ್ರಾನಿಕ್. ಇದನ್ನು 3 ತಿಂಗಳೊಳಗೆ ಇಂಗ್ಲೀಷ್ ಮೀಡಿಯಂನಲ್ಲೂ ಕೂಡ ಇದೆ, ಕನ್ನಡ ಮೀಡಿಯಂನಲ್ಲೂ ಇದೆ. ಕನ್ನಡ ಮೀಡಿಯಂನ ನಾನು ಈ ಕನ್ನಡಿಗನಾಗಿ ಏನಾದರೂ ನಾನು ಕೊಡಬೇಕು, ನನ್ನ ಕನ್ನಡಿಗರಿಗೆ ಏನಾದರೂ ಕೊಡಬೇಕು ಅನ್ನುವಂಥದ್ದು. ಇದನ್ನು ಕಲಿತ ಮೇಲೆ ನಿಮಗೆ ನಾವು ಗೌರ್ಮೆಂಟ್ ಕಡೆಯಿಂದ NGO, ಈ ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಮಾಡಿ, ನಾನ್ ಪ್ರಾಫಿಟೇಬಲ್ ಆರ್ಗನೈಜೇಷನ್, ಇದರಿಂದ ಬಂದಿರೋಂಥ ಪ್ರಾಫಿಟ್ಟು ಇದರದೇ ಉದ್ದೇಶಕ್ಕೋಸ್ಕರ, ವೈಬ್ರಾನಿಕ್ ಡೆವಲಪ್ಮೆಂಟ್ಗೋಸ್ಕರನೇ ನಾವು ಸ್ಪೆಂಡ್ ಮಾಡಬೇಕು. ಆ ಥರ ನಾವು ನಮ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಟ್ಕೊಂಡ್ಬಿಟ್ಟು ನಾವು ಸಂಸ್ಥೆ ಅದನ್ನು ಹುಟ್ಟು ಹಾಕ್ಕೊಂಡಿದ್ದೀವಿ. ಸೂಪರಾಗಿ ನಡೀತಾ ಇದೆ. ಇದು ನಮ್ಮ ಉದ್ದೇಶ ಚೆನ್ನಾಗಿದೆ. ಎಷ್ಟೊಂದು ಜನರಿಗೆ ಒಳ್ಳೇದು ಮಾಡೋಣ. ಇದರಿಂದ ಒಂದು ಒಳ್ಳೆ ಉದ್ದೇಶ ಕೊಟ್ಟಿರುವಂತಹ ನೀರನ್ನು ಕುಡಿದ್ರೆ ಒಳ್ಳೇದಾಗಬೇಕು ಹೊರತು ಬೇರೆ ಏನೂ ಆಗಲ್ಲ. ಸೊ ಇದಕ್ಕೆ ಉದ್ದೇಶ ಚೆನ್ನಾಗಿದ್ರೆ, ನಾವು ಒಳ್ಳೆ ಉದ್ದೇಶನ ಇಟ್ಕೊಂಡ್ರೆ, ಸಂಕಲ್ಪ ಇಟ್ಕೊಂಡ್ರೆ ಎಷ್ಟೊಂದು ಜನರಿಗೆ ನಾವು ಸೇವೆ ಮಾಡ್ಬೋದು ಅನ್ನೋಂಥ ನಾವು ಅದನ್ನು ಪ್ರೂವ್ ಮಾಡ್ಬೋದು. ಇದನ್ನು ನಾವು
ಸೆಕ್ಷನ್ 8 ಕಂಪನಿ ಮುಖಾಂತರ ನಾವು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ರಿಜಿಸ್ಟರ್ಡ್ ಆಗಿರೋದ್ರಿಂದ ನಾವು ಅಲ್ಲಿ ಮೆನ್ಷನ್ ಮಾಡಿದ್ದೀವಿ, ನಮ್ಮ MOAದಲ್ಲಿ ಮೆನ್ಷನ್ ಮಾಡಿದ್ದೀವಿ. ನಾವು ಈ ಸಂಕಲ್ಪವನ್ನು ಹಾಕಿ ನೀರಿನ ಮೇಲೆ ಹಾಕಿ ಸಕ್ಕರೆ ಗುಳಿಗೆಯನ್ನು, ಹೋಮಿಯೋಪತಿಯಲ್ಲಿ ಯೂಸ್ ಮಾಡುವಂಥ ಸಕ್ಕರೆ ಗುಳಿಗೆಯನ್ನು ಅಥವಾ ನೀರನ್ನು ನಾವು ಅದಕ್ಕೊಂದು ಥಾಟ್ ಹಾಕಿ ವಿಚಾರಗಳನ್ನು ಹಾಕಿ ಕೊಡ್ತೀವಿ. ಅದೇ ಅದನ್ನು ಹಾಕಿ ಕೊಟ್ಟು ಜನರ ಮೇಲೆ ಅದನ್ನು ಒಂದು ಒಳ್ಳೆ ವೈಬ್ರೇಷನ್ಸ್ ಬರುವಾಗ ಮಾಡೋದೇ ನಮ್ಮ ಸಿದ್ಧಾಂತ, ಉದ್ದೇಶ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದೀವಿ. ಇದನ್ನು ಮಾತ್ರ ತಾವು ಇದನ್ನು ಕಲಿಬೋದು. ಕಲಿತಾದ್ಮೇಲೆ ಇದನ್ನೇ ಆದರೆ ನೀವೇನದು, ಇದು ಮೆಡಿಕಲ್ ಕೋರ್ಸ್ ಅಲ್ಲ, ಇದು ಏನಂತಾರೆ ಸ್ಪಿರಿಚುವಲ್ ಆಧ್ಯಾತ್ಮಿಕ ಚಿಕಿತ್ಸೆ ಆಗಿರೋದ್ರಿಂದ ಒಬ್ಬರಿಗೆ ಒಳ್ಳೇದಾಗಲಿ ಅಂತ ನೀರನ್ನು ಮಂತ್ರಿಸಿಕೊಡುವಂಥ ಒಂದು ವಿಧಾನದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂಥ ವಿಧಾನ. ಇದರಿಂದ ಸಿಕ್ಕಾಪಟ್ಟೆ ಜನರಿಗೆ ಒಳ್ಳೇದಾಗ್ತಾ ಇದೆ. ನಾವೊಂದು ಒಳ್ಳೆ ಟೀಮ್ ಬಿಲ್ಡಪ್ ಮಾಡೋಣ. ನಾವು ಈ ಥರ ಮಾಡಿ ಎಷ್ಟು ಸಾಧ್ಯದನೋ, ಎಷ್ಟು ಜನರಿಗೆ ಸಾಧ್ಯದನೋ ಅಷ್ಟು ಒಳ್ಳೇದು ಮಾಡೋಣ. ಒಳ್ಳೇದು ಮಾಡಿದ್ರೆ ಆಟೋಮೆಟಿಕ್ಲಿ ನಮಗೆ ಒಳ್ಳೇದಾಗೇ ಆಗತ್ತೆ. ಮತ್ತೆ ನಮ್ಮಲ್ಲಿ ಹೇಗಿದೆ ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಯಾವಾಗಲೂ ಬೇಕೇ ಬೇಕು. ನೀವು ನಮ್ಮ ಕಡೆಯಿಂದ ದುಡ್ಡು ಕೊಟ್ಟು ಕಲಿತೀರಿ ಅಂದಮೇಲೆ ಅದನ್ನು ನಿಮ್ಮ ತಕ್ಕ ಮಟ್ಟಿಗೆ ನಿಮ್ಮ ಟೈಮ್ ಮೇಲೆ, ನಿಮ್ಮ ಟೈಮ್ ಎಷ್ಟು ಅಮೂಲ್ಯವಾಗಿದೆಯೋ ಅಷ್ಟು ಅದನ್ನು ನೀವು ಚಾರ್ಜ್ ಮಾಡಿ ಇದನ್ನು ಮಾಡ್ಬೋದು. ಓಕೆ, ಇದಕ್ಕೆ ಈ ಥರ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇರಲ್ಲ. ಇದು ಸ್ಪಿರಿಚುವಲ್, ಇದಕ್ಕೋಸ್ಕರನೇ ಒಂದು ಅನ್ಡೆವಲಪ್ಡ್ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದಲೇ ನಾವು ಡ್ರಗ್ಲೆಸ್ ಥೆರಪಿ ಫೌಂಡೇಶನ್ ಅಂತ ಮಾಡ್ಕೊಂಡಿರೋದು. ಇದು ಕೆಂಗೇರಿ ಬೆಂಗಳೂರಿನಲ್ಲಿ ಇದರದ ಮೇನ್ ಆಫೀಸ್ ಇದೆ, ಹೆಡ್ ಆಫೀಸ್ ಅಲ್ಲಿ ಮಾಡಿದ್ದೀವಿ. ಆ ಮುಖಾಂತರ ನಾವು ಇದನ್ನು ಆಪ್ರೇಟ್ ಮಾಡ್ತಾ ಇದ್ದೀವಿ. ಇದು ಆನ್ಲೈನ್ ಕೋರ್ಸ್ ಆಗಿರೋದ್ರಿಂದ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನೀವು ಇದನ್ನು ಕಲಿಬೋದು. ನೀವು ಎಲ್ಲೂ ಅಲ್ಲಿಂದ ದೂರ ಬರೋದಕ್ಕೆ ಕಾರಣವಿಲ್ಲ. ಎಲ್ಲೋ ದೂರ ಪಾಪ ಇರ್ತೀರಿ, ಅಲ್ಲಿಂದ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ನಿಮ್ಮವಾದಂಥ ಈಗ ಒಂದು 10 ಜನ ಸೇರಿಕೊಂಡ್ರೆ 10 ಜನರಲ್ಲಿ ನಾವು ಏನು ಮಾಡ್ತೀವಿ, ವಿ ಟೇಕ್ ಅ ಒಪಿನಿಯನ್. ಹೌದಪ್ಪ, ನಿಮ್ಗೆ ಯಾವ ಟೈಮು ನಿಮಗೆ ಆರಾಮ್ ಅನ್ಸುತ್ತೆ, ಯಾವ ಟೈಮ್ನಲ್ಲಿ ನೀವು ಫ್ರೀಯರ್ ಆಗಿರ್ತೀರಿ ತಗೊಳ್ತೀವಿ. ಹೆಚ್ಚು ಜನ ಯಾವ ಟೈಮನ್ನು ಸಜೆಸ್ಟ್ ಮಾಡ್ತಾರೋ ಆ ಟೈಮನ್ನು ನಾವು ಉಪಯೋಗಿಸ್ಕೊಂಡು ನಿಮ್ಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ವಂಡರ್ಫುಲ್ ಆಗಿರುತ್ತೆ. 25,000 ರೂಪಾಯಿ ಇವಾಗಿನ ಕಾಲದಾಗ ಅದು ಏನೂ ಅಲ್ಲ, ಬಟ್ ಲೈಫ್ ಟೈಮ್ ನಿಮಗೆ ಇದ್ರ ಬಗ್ಗೆ ಒಂದು ಇರುತ್ತೆ. ಮತ್ತು ಪ್ರತಿ ವರ್ಷ ಈಗ ನೀವು ನಮ್ಮ ಒಂದು ಸಂಸ್ಥೆ ಜೊತೆ ನೀವು ಕೂಡಿರ್ತೀರಿ, ಈ ಸಂಸ್ಥೆ ಮೆಂಬರ್ ಆಗಿರ್ತೀರಿ ಅನ್ನೋದಕ್ಕೋಸ್ಕರ ಪ್ರತಿ ವರ್ಷಕ್ಕೆ ಒಂದು 5,000 ರೂಪಾಯಿ ಒಂದು ದೇಣಿಗೆ ಇರುತ್ತೆ. ದಿಸ್ ಇಸ್ ಅ ಡೊನೇಷನ್. ಆ್ಯಂಡ್ ನೀವು ಸೇರಿ ಮಾಡಿರೋಂಥ ಪ್ರೋಗ್ರಾಮ್ನಲ್ಲೇ ಇದನ್ನು ಖರ್ಚು ಮಾಡೋಣ. ಯಾಕಂದರೆ ಇದರ ಪ್ರಾಫಿಟ್ ಬಂದಿರೋಂಥ ಪ್ರಾಫಿಟ್ಟು ಯಾವ ವ್ಯಕ್ತಿಗೂ ತಲುಪೋ ಹಾಗಿಲ್ಲ ಅನ್ನುವಂಥ ನಮ್ಮ ಅಗ್ರಿಮೆಂಟ್ ಇರ್ತವೆ. ಇದು NGO ಮತ್ತು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನಾವು ಇದರದ್ದೇ ಉದ್ದೇಶ ವೈಬ್ರಾನಿಕ್ ಬೆಳೆಸೋ ಉದ್ದೇಶಕ್ಕೆ ಮಾತ್ರ ನಾವು ಯೂಸ್ ಮಾಡ್ಕೋಬೋದು. ಹೀಗಾಗಿ ಎಲ್ಲ ಸೇರಿ ಇದನ್ನು ಬೆಳೆಸೋಣ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರು ನಮ್ಮ ಸನಾತನ ವಿದ್ಯೆಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಯಾರಿಗೆ ಅದು ಅದ್ರಾಗ ಇಂಟ್ರೆಸ್ಟ್ ಇದೆಯೋ ಡೆಫಿನೆಟ್ಲಿ ಮುಂದೆ ಬನ್ನಿ. ನಾವು ಅದನ್ನು ಇನ್ನೂ ಹೈಯರ್ ಲೆವೆಲ್ಗೆ ತಗೊಂಡು ಹೋಗೋಣ. ನಮ್ಮ ಸಕಲ ಜನರಿಗೆ ತಮ್ಮ ಒಳಗಿರುವಂಥ ಆಧ್ಯಾತ್ಮ ಶಕ್ತಿಯನ್ನು ಹೇಗೆ ತಾವು ಅದನ್ನು ಹೊರತೆಗಿಬೇಕು, ಅದು ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡೋಣ. ಜಾಯಿನ್ ಆಗಿ ದಯವಿಟ್ಟು ನನಗೆ ಫೋನ್ ಮಾಡಿ. 9620233129 ಇದು ನನ್ನ ಫೋನ್ ನಂಬರು. ಇನ್ನೊಂದು ಫೋನ್ ನಂಬರ್ ಇದೆ 9059595517. ಇದನ್ನು ನೀವು ಕಾಲ್ ಮಾಡಿ ಇದನ್ನು ಮುಂದೆ ಏನು ಬೇಕೋ ಏನಿದೆನೋ ಅದನ್ನು ಮಾಡ್ಬೋದು. ಯಾರಿಗಾದರೂ 25,000 ಒಟ್ಟಿಗೆ ಕೊಡೋದು ಕಷ್ಟ ಆಗ್ತಾ ಇದ್ರೆ 10,000 10,000 3 ಇನ್ಸ್ಟಾಲ್ಮೆಂಟ್ ಕೂಡ ನೀವು ಕೊಡ್ಬೋದು. ಸೊ ಇದಾದ್ಮೇಲೆ ನಿಮ್ಮ ಈ ಸರ್ಟಿಫಿಕೇಟು ನಿಮ್ಮ ಇದು ಥಾಟ್ ಇನ್ಫ್ಯೂಸ್ಡ್ ವಾಟರ್ ಮತ್ತು ಪಿಲ್ಸ್, ವಿಚಾರ ಶಕ್ತಿ, ಸಂಕಲ್ಪ ಶಕ್ತಿ ಹಾಕಿರುವಂಥ ನೀರನ್ನು ಮತ್ತು ಪಿಲ್ಸನ್ನು ಕೊಡಲಿಕ್ಕೆ ನಿಮ್ಗೆ ಅಧಿಕಾರ ಇರುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ, ಯಾವುದು ಯೂಸ್ ಮಾಡೋ ಹಾಗಿಲ್ಲ. ನಮ್ಮಲ್ಲಿ ಸೆಟ್ ಆಫ್ ಕಾನೂನುಗಳಿವೆ. ಅಂದ್ರೆ ಅರ್ಥ ಯಾವುದೇ ಅಲೋಪತಿ ಮೆಡಿಸಿನನ್ನು ನೀವು ಹೊಸದಾಗಿ ಸ್ಟಾರ್ಟ್ ಮಾಡೋ ಹಾಗಿಲ್ಲ, ಸ್ಟಾಪ್ ಮಾಡೋ ಹಾಗಿಲ್ಲ. ಅವರು ತಮ್ಮದೇ ಆದಂಥ ಯಾವ ಡಾಕ್ಟರ್ ಇರ್ತಾರೆ, ಯಾರ ಕಡೆ ಅವರು ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಅವ್ರ ಕಡೆ ಅವರೇ ಅದಕ್ಕೆ ರೆಕಮೆಂಡ್ ಮಾಡಬೇಕು. ನೀವಾಗಲೇ ನಾವು ಪೋಸ್ ಮಾಡಿ ನಾವು ಅದನ್ನು ತಗೋಬೇಡಿ ಇದು ತಗೋಬೇಡಿ ಹೇಳೋ ಹಾಗೆ ನಮ್ಗೆ ಪರ್ಮಿಷನ್ ಇಲ್ಲ. ಸೊ ಇದನ್ನೆಲ್ಲ ಸ್ಟ್ರಿಕ್ಟಾಗಿ ಉದ್ದೇಶ ಇಟ್ಕೊಂಡು ನಾವು ಮಾಡೋದ್ರಿಂದ ನಾವು ಜಯ ಗಳಿಸ್ತೀವಿ. ಈ ಒಂದು ಸಮಾಜದಲ್ಲಿ ನಮಗೂ ಸಮಾಜ ಸೇವೆ ಮಾಡುವಂಥ ಅವಕಾಶ ನಾವು ಸಿಗತ್ತೆ. ಬನ್ನಿ ಪ್ಲೀಸ್, ನನ್ನ ಜೊತೆ ಒಟ್ಟುಗೂಡಿ
ಆ್ಯಂಡ್ ಡೆಫಿನೆಟ್ಲಿ ವೈಬ್ರಾನಿಕ್ಸನ್ನು ಕಲಿಯೋಣ, ಆಮೇಲೆ ವೈಬ್ರಾನಿಕ್ಸ್ದಿಂದ ಜನರು ಸೇವೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.